ಉಗ್ರ ಹಫೇಜ್ ಸಯ್ಯದ್ಗೆ ಪಾಕಿಸ್ತಾನ ಭಾರೀ ಭದ್ರತೆಯನ್ನು ಒದಗಿಸಿರೋ ವಿಚಾರವಾಗಿ ಮಾಹಿತಿ ಲಭ್ಯವಾಗ್ತಾ ಇದೆ. ಭಯೋತ್ಪಾದಕ ಹಫೇಜ್ ಸಯ್ಯದ್ಗೆ ಪಾಕಿಸ್ತಾನದಿಂದ ಭದ್ರತೆಯನ್ನು ಒದಗಿಸಲಾಗಿದೆ. ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಹಫೇಜ್ ಸಯ್ಯದ್ ಆತನಿಗೆ ನಮ್ಮ ಯಾವ ರಕ್ಷಣೆಯೂ ಇಲ್ಲ ಅಂತ ಹೇಳಿಕೊಂಡಿದ್ದಂತಹ ಪಾಕಿಸ್ತಾನ ಆದರೆ 4 ಪಟ್ಟು ಭದ್ರತೆಯನ್ನು ಹೆಚ್ಚಿಸಿ ಆತನನ್ನ ಸೇಫ್ ಆಗಿ ಇಟ್ಕೊಂಡಿರೋದು ಗೊತ್ತಾಗ್ತಾ ಇದೆ. ಲಾಹೋರ್ನಲ್ಲಿ ಹಫೇಜ್ ಅಡಗಿರುವಂತಹ ಬಗ್ಗೆ ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ. ಈ ಬೆನ್ನಲ್ಲೇ ಹಫೇಜ್ ಸ್ಥಳಾಂತರ ಮಾಡಿದೆ ಪಾಕಿಸ್ತಾನ ಶಸ್ತ್ರ ಪಡೆಗಳಿಂದ ದಿನದ 24 ಗಂಟೆ ಭದ್ರತೆಯನ್ನು ಆತನಿಗೆ ಒದಗಿಸುವ ಮೂಲಕವಾಗಿ ಹೇಗೆ ಆತ ರಾಜಾರೋಷವಾಗಿ ಓಡಾಡ್ಕೊಂಡಿದ್ದಾನೆ ಅನ್ನೋದನ್ನ ನೋಡಿ ಅಂತ ಒಂದು ಸ್ಯಾಟಲೈಟ್ ಪಿಕ್ಚರ್ ವಿಡಿಯೋವನ್ನು ಕೂಡ ನಿನ್ನೆ ಅಷ್ಟೇ ನಿಮಗೆ ತೋರಿಸಲಾಗಿತ್ತು. ಅದಾದ ನಂತರದಲ್ಲಿ ಈ ಸುದ್ದಿ ಹೊರಗೆ ಬರ್ತಿದ್ದ ಹಾಗೆ ಆತನನ್ನ ಸ್ಥಳಾಂತರ ಮಾಡುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡೋ ಮೂಲಕ ತಾನೇನು ಆತನಿಗೆ ಭದ್ರತೆಯನ್ನು ಕೊಟ್ಟಿಲ್ಲ ಅನ್ನೋದನ್ನ ಪೋಸ್ಟ್ ಕೊಡ್ಲಿಕ್ಕೆ ಹೊರಟಿದೆ. ಉಗ್ರ ಹಫೇಜ್ ಸಯ್ಯದ್ಗೆ ಡ್ರೋನ್ ಕಣ್ಗಾವಲನ್ನ ಇರಿಸಲಾಗಿದೆ. ಯಾವುದೇ ಕಾರಣಕ್ಕೂ ಅವನ ಮೇಲೆ ಅಟ್ಯಾಕ್ ಆಗಬಾರ್ದು ಅಂತ. ಉಗ್ರನಿರೋ ಮನೆಯ ಸುತ್ತ ಹೈ ರೆಸಲ್ಯೂಷನ್ CCTVಗಳ ನಿಯೋಜನೆ ಆಗಿದೆ. 4 ಕಿಲೋಮೀಟರ್ ವ್ಯಾಪ್ತಿಯೊಳಗಿನ ರಸ್ತೆಗಳಲ್ಲೂ ಕೂಡ ನಿಗಾ ಇರಿಸಲಾಗಿದೆ. ಉಗ್ರನಿರುವ ಕಟ್ಟಡದ ಬಳಿ ನಾಗರಿಕರ ಸಂಚಾರಕ್ಕೂ ಕೂಡ ನಿಷೇಧ. ಉಗ್ರ ಹಫೇಜ್ ಸಯ್ಯದ್ಗೆ ಯಾವ ರೀತಿಯಾದಂತಹ ಸೌಕರ್ಯಗಳನ್ನು ಕೊಡಬಹುದು, ಎಷ್ಟು ಸೇಫ್ ಗಾರ್ಡ್ ಮಾಡಬಹುದು, ಅಷ್ಟೂ ವ್ಯವಸ್ಥೆಗಳನ್ನ ಪಾಕಿಸ್ತಾನ ಮಾಡ್ತಾ ಇದೆ ಅನ್ನೋದಕ್ಕೆ ಮಗದೊಂದು ಸಾಕ್ಷ್ಯ ಬೇಕಾ ಅನ್ನುವಂಥ ಪ್ರಶ್ನೆ. ನೋಡಿ, ಅಲ್ಲಿ ಸುತ್ತಮುತ್ತ ಜನ ವಾಸಿಸೋದಕ್ಕೆ ಅವಕಾಶ ಇಲ್ಲ ಮತ್ತು ಸುತ್ತ ಇರುವಂತಹ ಪ್ರದೇಶದಲ್ಲಿ CCTVಯ ಕಣ್ಗಾವಲನ್ನು ಇರಿಸಲಾಗಿದೆ. ಅಲ್ಲಿ ಯಾರೂ ಕೂಡ ಪ್ರವೇಶ ಮಾಡಲಾರ್ದಂತಹ ಭದ್ರತೆಯನ್ನು ಒದಗಿಸಲಾಗಿದೆ. ಈ ಮೂಲಕವಾಗಿ ಪಾಕಿಸ್ತಾನ ಉಗ್ರರನ್ನ ಪೋಷಣೆ ಮಾಡುತ್ತೆ ಅನ್ನೋದಕ್ಕೆ ಮತ್ತೊಂದು ಜ್ವಲಂತ ಉದಾಹರಣೆ ಇದಾಗಿದೆ. ಹಫೇಜ್ ಸಯ್ಯದ್ ಭಯೋತ್ಪಾದಕ, ಲಷ್ಕರ್ ಎ ತೊಯ್ಬಾದ ಮುಖ್ಯಸ್ಥ ಇದ್ದ, ಆತ ಜೈಲಿನಲ್ಲಿದ್ದಾನೆ, ಆತನಿಗೆ ನಾವು ರಕ್ಷಣೆ ಕೊಟ್ಟಿಲ್ಲ ಇತ್ಯಾದಿ ಹೇಳುವಂತಹ ಪಾಕಿಸ್ತಾನ ಆತನಿಗೆ ಕೊಟ್ಟಿರುವಂತಹ ವ್ಯವಸ್ಥೆಗಳು ಹೇಗಿದೆ, ಎಷ್ಟು ಬಿಂದಾಸಾಗಿ ಓಡಾಡ್ಕೊಂಡಿದ್ದಾನೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ.